ನೀವೇನಾದರೂ ಹೊಸದಾಗಿ ಕೃಷಿ ಸ್ಟಾರ್ಟ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಸುಲಭ ಕೃಷಿ ಬಗ್ಗೆ ಹೇಳುತ್ತೇನೆ ನೋಡಿ. ನಮಸ್ಕಾರ ಕರ್ನಾಟಕ. ನಾನಿವತ್ತು ಹೇಳಲಿಕ್ಕೆ ಹೊರಟಿರುವ ಕೃಷಿ ಯಾವುದಂದರೆ ಸೋರೆಕಾಯಿ ಕೃಷಿ ಬಗ್ಗೆ. ಅದರಲ್ಲಿಯೂ ರೌಂಡ್ ಸೋರೆಕಾಯಿ ಏನಿದೆ ಅದರ ಬಗ್ಗೆ. ನೀವೇನಾದರೂ ಕೃಷಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ರಿ, ಅವ್ರ ಕೃಷಿನ ಪಾರ್ಟ್ ಟೈಮ್ ಅವ್ರ ಹಾಬೀಸಿಗೆ ಅಂತ ಮಾಡ್ತಾ ಇದ್ರೆ ಸೋರೆಕಾಯಿ ಕೃಷಿಯಿಂದನೇ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದರಲ್ಲಿ ಮೇಂಟೆನೆನ್ಸ್ ಕಮ್ಮಿ, ಸುಲಭದಲ್ಲಿ ಮೇಂಟೈನ್ ಮಾಡಿ ಸುಲಭದಲ್ಲಿ ಲಾಭ ಪಡೆಯುವಂಥ ಒಂದು ಕೃಷಿ ಇದ್ದರೆ ಅದು ಸೋರೆಕಾಯಿ ಕೃಷಿ. ನಿಮಗೆ ಕೃಷಿಯಲ್ಲಿ ಜಾಸ್ತಿ ನಾಲೆಜ್ ಇಲ್ಲ ಅಂದರೂ ಈ ಕೃಷಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೊಬ್ಬರು ಲೆಕ್ಚರರ್ ಆರ್ ಎನಿ ಅದರ್ ವರ್ಕಿಂಗ್ ಪ್ರೊಫೆಷ್ನಲ್ಲಿ ಇದ್ದರೆ ಸಹ ಈ ಕೃಷಿಯನ್ನು ನೀವು ವೀಕೆಂಡಲ್ಲಿ ಕೂಡ ಮಾಡ್ಬೋದಾಗಿರುವಂಥ ಒಂದು ಕೃಷಿ. ನಿಮಗೆ ಫ್ರೀ ಟೈಮ್ ಸಿಕ್ಕಾಗ ಮಾಡ್ಬೋದು. ಅದಕ್ಕೆ ಏನು ಜಾಸ್ತಿ ಮೇಂಟೈನ್ ಮಾಡಬೇಕಂತ ಕೂಡ ಏನಿಲ್ಲ. ಸೊ ಹಾಗಾಗಿ ಈ ಸೋರೆಕಾಯಿ ಕೃಷಿ ಅನ್ನುವಂಥದ್ದು ಸುಲಭವಾದ ಕೃಷಿ. ಇದನ್ನು ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ನೀವು ಕರೆಕ್ಟ್ ಆಗಿರುವ ಬೀಜವನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೀಡ್ ಎನ್ನುವಂಥದ್ದು ಯಾವುದೇ ಕೃಷಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಯಾವ ರೀತಿಯ ಸೀಡನ್ನು ಸೆಲೆಕ್ಟ್ ಮಾಡಬೇಕಂತ ಹೇಳ್ತೇನೆ ಕೇಳಿ. ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್. ನಿಮಗೆ ಬೀಜ ಎನ್ನುವಂಥದ್ದು ಹೈಬ್ರಿಡ್ ಬೀಜ ಸಿಗ್ತದೆ. ಈಗ ಒಳ್ಳೆ ಕ್ವಾಲಿಟಿಯ ಹೈಬ್ರಿಡ್ ಬೀಜವನ್ನು ಸೆಲೆಕ್ಟ್ ಮಾಡಿ. ನಾನು ಹೇಳ್ತಾ ಇರೋದು ಉದ್ದ ಸೋರೆಕಾಯಿ ಬಗ್ಗೆ ಅಲ್ಲ, ರೌಂಡ್ ಸೋರೆಕಾಯಿ ಬಗ್ಗೆ. ಹಾಗಾಗಿ ರೌಂಡ್ ಹೈಬ್ರಿಡ್ ಬೀಜವನ್ನೇ ಸೆಲೆಕ್ಟ್ ಮಾಡಿ. ಇದು ಕೃಷಿ ನರ್ಸರಿಯಲ್ಲಿ ಕೂಡ ಸಿಗ್ತದೆ, ಅಥವಾ ಅಂಗಡಿಗಳಲ್ಲಿ ನಿಮಗೆ ಈಗ ಪೆಸ್ಟಿಸೈಡ್ ಅಥವಾ ನಿಮ್ಮ ರಸಗೊಬ್ಬರಗಳು ಏನು ಸಿಗ್ತದೆ ಅದೇ ಅಂಗಡಿಯಲ್ಲಿ ಕೂಡ ಈ ನಿಮ್ಮ ಸೋರೆಕಾಯಿಯ ಬೀಜಗಳು ದೊರೆಯುತ್ತದೆ. ಸೊ ಹಾಗಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಬೀಜವನ್ನು ನೋಡಿ ಸೆಲೆಕ್ಟ್ ಮಾಡಿ. ಹಾಗೆಯೇ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ರೌಂಡ್ ಸೋರೆಕಾಯಿ ಬಗ್ಗೆ. ಆದ್ದರಿಂದ ಹೆಚ್ಚಿನವರು ಕನ್ಫ್ಯೂಸ್ ಆಗ್ತಾರೆ. ಉದ್ದದ ಸೋರೆಕಾಯಿ ಬೀಜವನ್ನು ತೆಗೆದುಕೊಳ್ಳುವವರು ಇದ್ದಾರೆ. ಹಾಗೆ ಮಾಡಬೇಡಿ, ರೌಂಡ್ ಹೈಬ್ರಿಡ್ ಬೀಜವನ್ನೇ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನೋಡುವ ಬೀಜ ಹೇಗೆ ಹಾಕುವುದಂತ. ಇದರ ಕ್ರಮದ ಬಗ್ಗೆ ನೋಡುವುದಾದರೆ ಬೀಜ ಹೇಗೆ ಹಾಕುವುದಂತ ನೋಡುವುದಾದರೆ ನೀವು ಪ್ಯಾಕ್ ಮಾಡಿ ಸಹ ಗಿಡ ಮಾಡಿ ನೆಡ್ಬೋದು. ನೀವು ನಿಮ್ಮ ಗಿಡವನ್ನು ಅಥವಾ ಬೀಜವನ್ನು ಒಂದು ಈಗ ಪ್ಯಾಕ್ ಸಿಗ್ತದಲ್ಲ ಅದಕ್ಕೆ ಮಣ್ಣು ಸೇರಿಸಿ ನೀವು ಪ್ಯಾಕ್ ಮಾಡಿ ಕೂಡ ಗಿಡವನ್ನು ನೆಡ್ಬೋದು. ಆ ಗಿಡ ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಮಣ್ಣಿನಲ್ಲಿ ಕೂಡ ನೆಡ್ಬೋದು. ಇನ್ನೊಂದು ವಿಧಾನ ಅಂದರೆ ಡೈರೆಕ್ಟ್ ಮಣ್ಣಿಗೆ ಬೀಜವನ್ನು ಹಾಕ್ಬೋದು. ಮತ್ತು ಬೀಜ ಹಾಕುವಾಗ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಅದೇನೆಂದರೆ ಇದರದ್ದು ಬೀಳುಗಳು ತುಂಬ ದೂರಕ್ಕೆ ಹೋಗ್ತದೆ. ಒಂದು 15-20 ಮೀಟರ್ ಒಂದು ಬೀಳು ಹೋಗ್ತದೆ. ಹಾಗಾಗಿ ನೀವು ಒಂದು ಬೀಜವನ್ನು ಕನಿಷ್ಠ 2-3 ಮೀಟರ್ ಗ್ಯಾಪ್ ಬಿಟ್ಟು ಹಾಕಿ. ಒಂದು ಬೀಜ ಇಲ್ಲಿ ಹಾಕಿದರೆ ಇನ್ನೊಂದು 2-3 ಮೀಟರ್ ಬಿಟ್ಟು ಇನ್ನೊಂದು ಬೀಜವನ್ನು ಹಾಕಿ. ಹಾಗೆಯೇ ಒಂದು ಏರಿ ಮಾಡ್ತಾಯಿದ್ರೆ, ನೀವೊಂದು 3-4 ಏರಿ ಮಾಡ್ತಾಯಿದ್ರೆ, ಒಂದು ಏರಿ ಇಲ್ಲಿ ಮಾಡಿದರೆ ಇನ್ನೊಂದು 15-20 ಮೀಟರ್ ದೂರದಲ್ಲಿ ಇನ್ನೊಂದು ಏರಿಯನ್ನು ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಬೀಳುಗಳು ಒಂದಕ್ಕೊಂದು ತಾಗುವುದಿಲ್ಲ ಅಥವಾ ತುಂಬ ದೂರ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಇದರಲ್ಲಿ ತುಂಬ ಬೀಳು ಬೆಳೀತದೆ. ಹಾಗೆ ಇದಕ್ಕೆ ನಲುವಿನ ಅಂಶ ಏನಂತ ಹೇಳ್ತಾರೆ, ಪೌಷ್ಟಿಕಾಂಶ ಇರುವ ನಿಮ್ಮ ಗೊಬ್ಬರಗಳು ಕೂಡ ಜಾಸ್ತಿಯಾಗಿ ಬೇಕಾಗ್ತದೆ. ಅದೇ ರೀತಿ ಇದಕ್ಕೆ ಯಾವ ನೀವು ಕೀಟನಾಶಕವನ್ನು ಹೊಡೆಯುವ ಅಗತ್ಯ ಇರುವುದಿಲ್ಲ. ಹಾಗೆ ಇದಕ್ಕೆ ನೀವು ಕೋಳಿ ಗೊಬ್ಬರವನ್ನು ಸೇರಿಸ್ಬೋದು, ಅಥವಾ ಸಗಣಿ ನೀರು ಎನ್ನುವಂಥದ್ದು ಇದಕ್ಕೆ ತುಂಬ ಉಪಯುಕ್ತವಾದದ್ದು. ನಿಮಗೆ ಸಗಣಿ ನೀರಿನ ವ್ಯವಸ್ಥೆ ಇದ್ದರೆ ಸಗಣಿ ನೀರು ಅಥವಾ ರಾಸಾಯನಿಕ ಗೊಬ್ಬರವನ್ನು ಕೂಡ ಹಾಕ್ಬೋದು. ಹಾಗೆ ಇನ್ನು ಯಾವ ಸಮಯದಲ್ಲಿ ಇದನ್ನು ನೆಡುವುದು ಸೂಕ್ತ ಅಂತ ನೋಡುವ. ಸೊ ಇದು ಇಂಪಾರ್ಟೆಂಟ್. ಬಟ್ ನಾನು ಹೇಳುವುದಾದರೆ ನಿಮಗೆ ಮಳೆಗಾಲದಲ್ಲಿ ನೆಟ್ಟರೆ ಒಂದು ರೇಟ್ ಸಹ ಒಳ್ಳೆ ರೀತಿಯಲ್ಲಿ ಸಿಗ್ತದೆ. ಸೊ ಇದನ್ನು ನೀವು ಯೂಶ್ವಲಿ ಯಾವ ಮಂತಲ್ಲಿ ಸಹ ಹಾಕ್ಬೋದು. ಬಟ್ ಮಳೆಗಾಲದಲ್ಲಿ ಅಂದರೆ ಜುಲೈ ಸಂದರ್ಭದಲ್ಲಿ ಹಾಕುವುದು ಉತ್ತಮ. ಯಾಕಂದರೆ ನೀರು ಸಹ ಜಾಸ್ತಿ ಬಿಡುವ ಅಗತ್ಯ ಇರುವುದಿಲ್ಲ. ಆ ನೀರನ್ನು ನೀವು ನಿಲ್ಲಲಿಕ್ಕೆ ಬಿಡದೇ ಇದ್ದರೆ ಆಯಿತು. ಮತ್ತು ಇದರಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಇದಕ್ಕೆ ರೇಟ್ ಸಹ ಸ್ವಲ್ಪ ಜಾಸ್ತಿ ಸಿಗ್ತದೆ ಯೂಶ್ವಲ್ ಟೈಮಿಂದ. ಹಾಗೆಯೇ ಇದರದ್ದು ಡಿಮ್ಯಾಂಡ್ ಸಹ ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ. ಒಂದು ಮಿನಿಮಮ್ 15 ರೂಪೀಸ್ ಆದರೂ ನಿಮಗೆ ಮಳೆಗಾಲದಲ್ಲಿ ಇದರಿಂದ ಸಿಗ್ತದೆ. ಸೊ ನೆಕ್ಸ್ಟ್ ವಿಷಯಕ್ಕೆ ಹೋಗೋದಾದರೆ ರೇಟ್ ಎಷ್ಟು ಸಿಗ್ಬೋದು ಅಂತ. ಇದು ನಿಮ್ಮಲ್ಲಿ ಅನೇಕರಲ್ಲಿ ಇರುವಂಥ ಕ್ವೆಶ್ಚನ್ ಆಗಿರ್ತದೆ. ರೇಟ್ ಇದಕ್ಕೆ ಮಳೆಗಾಲದ ಸಂದರ್ಭದಲ್ಲಿ ಒಂದು 15-20 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನಿಲ್ಲಿ ರೌಂಡ್ ಸೋರೆಕಾಯಿ ಬಗ್ಗೆನೇ ಹೇಳ್ತಾ ಇರುವಂಥದ್ದು, ಉದ್ದ ಸೋರೆಕಾಯಿ ಬಗ್ಗೆ ಅಲ್ಲ. ಹಾಗಾಗಿ ಇದನ್ನು ಒಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಬೇರೆ ಟೈಮಲ್ಲಿ ಮಿನಿಮಮ್ ಒಂದು 10-15 ರೂಪಾಯಿ ಅಂತೂ ಸಿಕ್ಕೇ ಸಿಗ್ತದೆ. ನಿಮಗೆ ರಿಲಯನ್ಸಿಗೆ ಸೇಲ್ ಮಾಡ್ತೀರಾ ಅಥವಾ ನೀವು ಬಿಗ್ ಬಾಸ್ಕೆಟಲ್ಲಿ ಏನಾದರೂ ಸೇಲ್ ಮಾಡುವ ಆಪ್ಷನ್ ಇದ್ದರೆ ಅಲ್ಲಿ ಸೇಲ್ ಮಾಡಿದರೆ ಸ್ವಲ್ಪ ರೇಟ್ ಜಾಸ್ತಿನೇ ಸಿಗ್ಬೋದು. ಮಾರ್ಕೆಟಲ್ಲಿ ಕೂಡ ನಿಮಗೆ ಮಿನಿಮಮ್ ಒಂದು
ಟು 15 ರುಪೀಸ್ ಸಿಗ್ತದೆ. ಹಾಗೆ ಇದನ್ನು ವಾರಕ್ಕೆ ಎಷ್ಟು ಸಲ ಕಟಾವಿಗೆ ಬರ್ತದೆ ಅಂತ ನೋಡೋದಾದರೆ, ವಾರಕ್ಕೆ ಕನಿಷ್ಠ 4-5 ಬಾರಿ ಇದನ್ನು ಕಟಾವು ಮಾಡ್ಬೋದು. ನೀವು ಒಂದು ದಿನ ಬಿಟ್ಟು ನೆಕ್ಸ್ಟ್ ದಿನ ಕಟಾವು ಮಾಡ್ಬೋದು. ನೀವು ಇವತ್ತು ಕೊಯ್ದರೆ ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಕಟಾವು ಮಾಡ್ಬೋದು. ಇದನ್ನು ಈ ರೀತಿಯಾಗಿ ಕಟಾವು ಮಾಡ್ಬೋದು. ನಿಮಗೆ ಕೆಲವರಿಗೆ ಸೈಜ್ ಎಷ್ಟು ಸೈಜ್ ಅಂತ ಬೇಕಾಗ್ತದೆ. ಕೆಲವರಿಗೆ ಹೇಳುವುದಾದರೆ ಒಂದು 3-4 kg ಇರುವಂಥದ್ದು ಸೇಲ್ ಮಾಡಲಿಕ್ಕೆ ಬೇಕಾಗ್ತದೆ. ಕೆಲವರಿಗೆ 2 kg ಇರುವಂಥದ್ದು ಕಾಯಿ ಬೇಕಾಗ್ತದೆ. ಹಾಗಾಗಿ ಅದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ನೀವು ಒಂದು 10 ಬೀಳನ್ನು ಹಾಕಿದರೆ ಸಹ, ಅಂದರೆ 10 ಬೀಜವನ್ನು ಹಾಕಿದರೆ ಸಹ 1 ಕ್ವಿಂಟಲ್ ಕಾಯಿ ಕನಿಷ್ಠ ಸಿಗ್ತದೆ. ನಿಮಗೆ 1 ಕ್ವಿಂಟಲ್ ಕಾಯಿ ಆಗಬೇಕಾದ್ರೆ ಒಂದು 50 ಕಾಯಿ ಆದರೆ ಸಹ 1 ಕ್ವಿಂಟಲ್ ಆಗ್ತದೆ. ಹಾಗಾಗಿ ನೀವೊಂದು 10 ಬೀಳು ನಿಮಗೆ ಒಂದು ಜಸ್ಟ್ ಟೆಸ್ಟ್ ಮಾಡಲಿಕ್ಕೆ ಹಾಕಬೇಕಂತ ಇದ್ದರೆ ಸಹ ಒಂದು 10 ಬೀಜವನ್ನು ಹಾಕಿ ನೋಡಿ. ನಿಮಗೆ ಇದರಲ್ಲಿ ಕನಿಷ್ಠ ಒಂದು ವಾರದಲ್ಲಿ ಒಂದು 4,000 3,000 ಇಲ್ಲದಿದ್ದರೆ 5,000 ಕೂಡ ಅದನ್ನು ಮಾಡ್ಬೋದು. ಇದನ್ನು ಒಂದು ಸೈಡ್ ಬಿಸ್ನೆಸ್ ಥರ ನೀವು ಸಹ ಟ್ರೀಟ್ ಮಾಡ್ಬೋದು. ಸೊ ಇದು ಸೈಡ್ ಬಿಸ್ನೆಸ್ಗೆ ಎಂದು ಹೇಳಿ ಮಾಡಿಸಿದ ಕೃಷಿ. ಇದರಿಂದ ಸುಲಭ ಕೃಷಿ ಸಿಗಲಿಕ್ಕೆ ಖಂಡಿತವಾಗಿ ಯಾವುದು ಸಾಧ್ಯ ಇಲ್ಲ. ಸೊ ನೀವು ಈ ಕೃಷಿಯನ್ನು ಮಾಡಿ, ಈ ಕೃಷಿಯಿಂದ ನಿಮಗೆ ಖಂಡಿತವಾಗಿ ಲಾಭ ಸಿಗ್ತದೆ. ಹಾಗೆ ಒಂದು ಕೃಷಿಯ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತದೆ. ಇದು ಹೊಸಬರಿಗಾಗಿ ಮಾಡಿಸಿದಂಥ ವಿಡಿಯೋ. ನೀವು ಮುಂಚೆಯಿಂದ ಕೃಷಿ ಮಾಡುವವರಾದರೆ ಕೂಡ ಇದನ್ನು ಒಂದು ಟ್ರೈ ಮಾಡ್ಬೋದು. ಯಾಕಂತ ಹೇಳಿದರೆ ಮೇಂಟೆನೆನ್ಸ್ ಸಹ ಕಮ್ಮಿ ಇರ್ತದೆ. ಹಾಗೆ ಇದಕ್ಕೆ ನೀವು ಜಾಸ್ತಿ ಟೈಮ್ ಸಹ ಕೊಡಬೇಕಂತ ಏನಿಲ್ಲ. ಇದನ್ನು ಒಂದು ಸ್ವಲ್ಪ ಪೌಷ್ಟಿಕಾಂಶವನ್ನು ಜಾಸ್ತಿ ಹಾಕಿದರೆ ಸಾಕು. ಮತ್ತು ಇದು ನಿಮಗೆ ತನ್ನಷ್ಟಕ್ಕೆ ತಾನೇ ಆಗುವಂಥ ಒಂದು ಕೃಷಿ. ಇದು ಯಾರೆಲ್ಲ ಕೃಷಿಯನ್ನು 2026ರಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ, ಈ ಕೃಷಿಯಿಂದಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ನಿರುತ್ತರ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನಷ್ಟು ಕೃಷಿ ರಿಲೇಟೆಡ್ ವೀಡಿಯೋಸ್ ಒಂದಿಗೆ ಬರ್ತೇನೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕೃಷಿ ಮಿತ್ರರಿಗೆ ಅಥವಾ ರೈತ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.